ಅಲ್ಲಿ ಒಂದು ನೀವು ಹೋದಾಗ ನೋಡಿ, ನಾವು ಕಾರ್ಗೆ ವೆಯ್ಟ್ ಮಾಡ್ತೀವಲ್ಲ, ಅದರ ಆಪೋಸಿಟ್ ಎಂಡ್ ಅಲ್ಲಿ ಇವತ್ತಿಗೂ ಮೈಲಿ ಕಲ್ಲಿದೆ. ಆ ಮೈಲಿ ಕಲ್ ಮೇಲೆ ಎಷ್ಟನೇ ಮೈಲಿ ಅಂತ ಬರ್ದಿದ್ದಂಥದ್ದು ಭೂತಯ್ಯನ ಮಗ ಅಯ್ಯೋ ಪಿಕ್ಚರ್ ಅಲ್ಲಿ ಕಾಣುತ್ತೆ. ಆಯ್ತಲ್ಲ. ಸೆಂಟ್ರಲ್ ಕಾಲೇಜಿಂದ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ತನಕ ಕಾಡು. ಅದು ಕಾಡದು. ಏನ್ ಲೆಜಿಸ್ಲೇಚರ್ ಹೋಮ್ ಏನಿದೆ, ವಿಧಾನಸೌಧ ಏನಿದೆ, ಇವೆಲ್ಲ ಕಾಡದು. ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ತನಕ ಅಲ್ಲಿಂದ ಹಿಡಿದು ಅದಕ್ಕೆ ಇವತ್ತಿಗೂ ರೆಕಾರ್ಡ್ಸ್ಗಳಲ್ಲಿ ಏನೂ ಇಲ್ಲ. ಸೊ ನಮ್ಮ ಲೆಜಿಸ್ಲೇಚರೇ ಅಂತ ಜಾಗದಲ್ಲಿ ಇದೆ ಅಂದ್ರೆ ಇನ್ನೆಲ್ಲ ಹೆಂಗಿರ್ಬೇಕು? ಆಯ್ತು, ಕಾಲಕ್ಕೆ ಅದೆಲ್ಲ ಆಗಿದೆ. ಇಲ್ಲಿ ತಮ್ಗೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ, ತಮ್ಮ ಸೀನಿಯರ್ಗೆ ಇರುತ್ತೆ, ಇವ್ರು ಖಂಡಿತ ಇದೆ. ಈ ಅನೆಕ್ಸ್ ಬಿಲ್ಡಿಂಗ್ ಮಾಡಿದ್ವಲ್ಲ ನಾವು, ರೆಪ್ಲಿಕಾ ಅಂತ. ಡಿಸಿಷನ್ ವಾಸ್ ಟೇಕನ್ ಟು ಬಿ ಕನ್ಸ್ಟ್ರಕ್ಟೆಡ್ ಇನ್ ರೆಪ್ಲಿಕಾ ಅಂತ. ರೈಟ್ ಓರ್ ರಾಂಗೋ ನಾವು ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಈಗ, ಬಿಕಾಸ್ ವಿ ಆರ್ ದೇರ್, ವಿ ಆರ್ ಹಿಯರ್. ಆಗ ಈಗ ಇಲ್ಲೇನ್ ಕಾಣ್ತಿದೆ, ಒಂದು ನಮ್ಮ ಹಿಂದ್ಗಡೆಗೆ, ನಮ್ಮ ಕೋರ್ಟ್ ಹಿಂದ್ಗಡೆಗೆ ಒಂದು ಹಿಂಗೊಂದು ಇಳಿಜಾರು ಕಾಣ್ತಿದೆ, ಗೊತ್ತಾಯ್ತಲ್ಲ. ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿ ಫೌಂಡೇಶನ್ ಆಗಿದ್ರು. ದಟ್ ವಾಸ್ ದಿ ಒರಿಜಿನಲ್ ಇದು ಎಂತದ್ದು ಕಾಸ್ಟ್ ಲಿಸ್ಟ್ ಬ್ರಾಂಚ್ ಅಲ್ಲೇ ಇದ್ದಿದ್ದು, ಅದ್ರ ಹಿಂಭಾಗದೊಳಗಡೆಗೆ. ಆ ದೊಡ್ಡ ಮರ ಇದೆಯಲ್ಲ, ಅಲ್ಲಿ ನಾವು ಕಾರ್ ನಿಲ್ಲಿಸ್ತಿದ್ವಿ ಇದ್ರ ಹಿಂಭಾಗದಲ್ಲಿ. ನನ್ನ ಕಾರು, ವಿಶ್ವೇಶ್ವರ ಅವ್ರ ಕಾರು, BP ಹೊಳ್ಳ ಅಂತ ಉದಯ ಹೊಳ್ಳ ಅವ್ರ ತಂದೆಯವ್ರ ಕಾರು, ಇವೆಲ್ಲ ಅಲ್ಲಿ ನಿಂತ್ಕೋತಾ ಇದ್ವು. ನಾನು ಅದನ್ನ ನೋಡುವಾಗೆಲ್ಲ ಅನ್ಕೋತೀನಿ, ಇಲ್ಲೇ ನಾನು ನಿಲ್ಲಿಸ್ತಿದ್ದಿದ್ ಕಾರು ಅಂತ. ಅಲ್ಲಿ ನಮ್ಮ ಸುಧಾ ಅಂತ ವಿಶ್ವೇಶ್ವರ ಆಫೀಸರ್ ಇದ್ದಲ್ಲ, ಅವ್ರ ತಂದೆ ನಾರಾಯಣ ಸ್ವಾಮಿ ಅಂತ, ಇವಾಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಸಿಟ್ಟಿಂಗ್. ಆಮೇಲೆ ಅವರು KJD ಬಿಲ್ಡಿಂಗ್ ಹೋದ್ರು. ಯಾಕಂದ್ರೆ ಅವಾಗ ಅಫಿಡವಿಟ್ ಈ ನೋಟ್ರಿ ಬಿಟ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಹತ್ರ ಸ್ವೇರ್ ಮಾಡ್ಬೋದಾಗಿತ್ತು. ಸೊ ನಾವು 10 ಕಾಲಕ್ಕೆ ಬಂದ್ರೆ ಯಾವ್ದಾರ ಒಂದು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಹತ್ರ ಹೋಗಿ ಹಾಕ್ಸ್ಕೊಂಡು ಸೋನ್ ಟು ಬಿಫೋರ್ ನಿಂತ ಹೋಗಿ ಫೈಲ್ ಮಾಡ್ಬಿಡ್ತಾನೆ. ಸೊ ದಿಸ್ ವಾಸ್ ದಿ ಥಿಂಗ್. ಸೊ ಆಮೇಲೆ ಏನಾಯ್ತು, ಈ ಭಾಗ ಮಾಡಿದಾಗ ಆ ಭಾಗ ಫೌಂಡೇಶನ್ ಆಗಿದ್ರೆ ಅಲ್ಲಿ ರಾಗಿ ಹಗೆವು ಸಿಕ್ತು. ಕೋರ್ಸ್ ಎಲ್ಲ ಹುಳ್ತೋಗಿತ್ತು, ಏನು ಇರ್ಲಿಲ್ಲ. ಹಗೆವು ಸಿಗ್ಬೇಕಾದ್ರೆ ಒಂದ್ ಕಾಲದಲ್ಲಿ ಬಡೆ ಬೋರಗೌಡನ್ ಜಮೀನ್ ತಾನೆ, ಬ್ರಿಟಿಷರು ತಾನೆ ಕೇಳ್ದೆ ಕಿತ್ಕೊಂಡಿದ್ದು. ಸೊ ವೇರ್ ವಿ ಆರ್ ಸಿಟಿಂಗ್, and if you see records, no records are available for acquisition, because what was given was Athara Kacheri ಅಂತ. ಒರಿಜಿನಲ್ ಹೈಕೋರ್ಟ್ ಮುಂಭಾಗ ಏನಿತ್ತು, ಇಟ್ ವಾಸ್ ಕಾಲ್ಡ್ ಅಠಾರ ಕಚೇರಿ. 18 ಗವರ್ಮೆಂಟ್ ಆಫೀಸಸ್ ಇತ್ತು, ಮೈಸೂರು ಮಹಾರಾಜರು ಎಸ್ಟಾಬ್ಲಿಷ್ ಮಾಡಿಕೊಟ್ರು. ಅದರಲ್ಲಿ ಒಂದು ಭಾಗನ ಕೋರ್ಟ್ ಕೊಟ್ರು, 4 ಕೋರ್ಟ್ ಹಾಲ್ ಅಂತ. ಹಂಗಾಗಿ ರಿಜಿಸ್ಟ್ರಾರ್ ಜನರಲ್ ಮೇಲ್ಗಡೆ ಚೇಂಬರ್ ಏನಿತ್ತಲ್ಲ, ಚೀಫ್ ಕೋರ್ಟ್ ಅದು. ರಿಜಿಸ್ಟ್ರಾರ್ ಜನರಲ್ ಚೇಂಬರ್ ಇದೆಯಲ್ಲ ಈಗ, ಅದ್ರ ಮೇಲ್ಗಡೆ ಭಾಗ ಚೀಫ್ ಕೋರ್ಟ್ ಅದು. ಬಹಳ ದೂರ ಏನಿಲ್ಲ. ಇವ್ರು ಕೂಡ ಜೈನ್ ಕೂಡ ಅಲ್ಲೇ ಕೂತ್ಕೋತಾ ಇದ್ರು. PC ಜೈನ್ ಅವ್ರು ಕೂಡ ಅಲ್ಲೇ ಕೂತ್ಕೋತಾ ಇದ್ರು. ಆಮೇಲೆ ದಿಸ್ ಸೆಕೆಂಡ್ ಫ್ಲೋರ್ ವಾಸ್ ಬಿಲ್ಟ್ ಅಂಡ್ ಇಟ್ ವಾಸ್ ಕೋರ್ಟ್ ಹಾಲ್ ನಂಬರ್ 1 ವಾಸ್ ಮೇಡ್. ಸೊ PC Jain made that court hall, and after that his lordship retired, and then Justice Mohan came from Tamil Nadu. ನಿಮ್ಮ ಮಾಹಿತಿಗಿರ್ಲಿ, we were actually putting our back to the Vidhan Soda when initially court hall number 1 was made. ಈಗ ಹೆಂಗ್ ಕೂತ್ಕೊಂಡಿದ್ನು ಹಂಗೆ ಇತ್ತು ಡಯಾಸು. ಆಮೇಲೆ ಅವರು ನೀವು ನಮ್ಗೆಲ್ಲ ಬೆನ್ನ ಹಾಕಿ ಕೂತ್ಕೋತೀರಿ ಅಂತ, ಬೆನ್ನಂತ ಅಷ್ಟೇ ಹೇಳ್ತಾ ಇದೀನಿ, ಮಿಕ್ಕಿದ್ ನೀವು ಅರ್ಥ ಮಾಡ್ಕೊಳ್ಳಿ. ಕೂತ್ಕೋತಿದ್ದೀರಿ ಅಂತೇಳಿ ಆ ಕಡೆ ಡಯಾಸ್ ಮಾಡಿದ್ರು. ಆಫ್ಟರ್ ಇನ್ ದಿ ವೆಕೇಶನ್ ಇಟ್ ವಾಸ್ ಚೇಂಜ್ಡ್. ಇನ್ಫ್ಯಾಕ್ಟ್ ವಿ ಕೃಷ್ಣಮೂರ್ತಿಗಳು ಅಲ್ಲಿ ಈಗೇನಿದೆ ಈ ಕಡೆ ಡಯಾಸ್ ಇದ್ದಾಗಿಂದ ಆರ್ಗ್ಯುಮೆಂಟ್ ಮಾಡಿ ಹೊರಗೆ ಬಂದು ಬಾಗ್ಲ ಹತ್ರ ಬರುವಾಗ್ಲೇನೆ ಮಿಸ್ಹ್ಯಾಪ್ ಆಗಿದೆ. ಯು ಆರ್ ಆಲ್ ವಿಟ್ನೆಸಸ್ ಟು ದಟ್. ಸೊ ಹಂಗಿತ್ತದು. ಯಾಕೆ ನಾನು ಇದನ್ನೆಲ್ಲ ತಮ್ಗೆ ಹೇಳ್ತೀನಿ ಅಂತಂದ್ರೆ, ಇವ್ಯಾವುದು ಕೂಡ ನಮ್ಗೆ ಅವತ್ತಿನ ದಿವಸ ನಮ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಒರಿಜಿನಲ್ ಹೈಕೋರ್ಟ್ ಅಂತ ನೀವು ನೋಡಿದ್ರೆ, ಈಗ ಬೇಕಾದ್ರೆ ಈಗ ಹೋಗಿ ನೋಡಿ ನೀವು, ಅಲ್ಲಿ ರಿಜಿಸ್ಟ್ರಾರ್ ಜನರಲ್ ಚೇಂಬರ್ ಪೋರ್ಟಿಕೋ ಇದೆಯಲ್ಲ, ನಾವು ಒಳಗಡೆ ಹೋಗ್ತೀವಲ್ಲ, ನಾನು ಇಳಿತೀನಲ್ಲ ಈಗ, ಅದ್ರ ಮೇಲ್ಗಡೆ ಬರ್ತಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ. ಮಿಕ್ಕಿದ್ದು ಇರ್ಲಿಲ್ಲ, ಇದೆಲ್ಲ ನಮ್ದಲ್ಲ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಜುಡಿಷಿಯರಿ ಇಸ್ ಆಲ್ವೇಸ್ ಟ್ರೀಟೆಡ್ ಇನ್ ದಿಸ್ ಫ್ಯಾಷನ್. ಲೆಜಿಸ್ಲೇಚರ್ ನಲ್ಲಿ ಒಂದ್ ಸೀಟ್ಗಳಿತ್ತು, ಕರಿಮರದಲ್ಲಿ ಮಾಡಿ ಹಸಿರದ್ದು ಕುಶನ್ ಹಾಕಿದ್ದು. ಅದಲ್ಲಿ ಬೇರೆ ಬರ್ಕೊಂಡಾಗ ಅದನ್ನೆಲ್ಲ ತಗೊಂಬಂದು ಹೈಕೋರ್ಟ್ಗೆ ಹಾಕ್ಬಿಟ್ರು. ನಮ್ಮ
ಅಸೋಸಿಯೇಷನ್ ಹಾಲ್ ಅಲ್ಲಿ ಆ ತರ ಸೀಟ್ಗಳು ತುಂಬಾ ಇದ್ವು. ಆಮೇಲೆ ನಿಧಾನವಾಗಿ ಕೆಲವು ಭಾಗ ಬಂದಾಗ ಅದನ್ನ ಸಿಟಿ ಸಿವಿಲ್ ಕೋರ್ಟ್ ಕೊಟ್ರು. ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಈಗಲೂ ಇದೆ 3rd ಫ್ಲೋರ್ 4th ಫ್ಲೋರ್ ಅಲ್ಲಿ ಆ ಹಸಿರು ಸೀಟಿಂದು ಕರಿಮರದ್ದು. ಸೊ ದಿಸ್ ಇಸ್ ದಿ ಹಿಸ್ಟ್ರಿ. ಸೊ ಸರ್ಕಾರಕ್ಕೆ ಬೇಕು ಅಂದಾಗ ಸರ್ಕಾರ ಏನ್ ಬೇಕಾದ್ರೂ ಮಾಡುತ್ತೆ. ಹಾಗೆ ಒಂದ್ ಕಾಲದಲ್ಲಿ ಬ್ರಿಟಿಷರಿಗೆ ಕೊಟ್ಟಾಗ ಅವ್ರು ಕೊಟ್ಟಿದ್ದಂತ ಜಾಗ ಬ್ರಿಟಿಷ್ ಆರ್ಮಿ ಹೋಯ್ತು, ನಮ್ಮ ಆರ್ಮಿ ಬಂತು. ಹಾಗೆಲ್ಲ ಏನ್ ಶೆಡ್ ಇದೆ ಅದೆಲ್ಲ ಕಟ್ಟಿದ್ದ ಅವ್ರೇನೇನೆ, ಬ್ರಿಟಿಷ್ ಕಾಲದಲ್ಲೇ ಕಟ್ಟಿದ್ದವೆಲ್ಲ. ಹಾಗಾಗಿ ಆ ಏರಿಯಾ ಪೂರ್ತಿ ಅವ್ರ ಆರ್ಮಿ ಹೋದ್ಮೇಲೆ ನಮ್ಮ ಆರ್ಮಿ ಬಂತು. ಸೊ ದೆರ್ ಮೇ ಬಿ ಸಮ್ ರೆಕಾರ್ಡ್ಸ್ ವಿಚ್ ವುಡ್ ಸೇ ದಟ್ ದಿಸ್ ಆರ್ ಆಲ್ ನೌ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಇಂಡಿಯನ್ ಆರ್ಮಿ. ಮುಗ್ದೋಯ್ತು ಅಷ್ಟೇ. ಮಹಾರಾಜ ಅದೊಂದೇ ಅಲ್ಲ, ಇಲ್ಲಿ ನಮ್ಮ ಆಯುರ್ವೇದ ಕಾಲೇಜ್ ಇದೆಯಲ್ಲ, ಟ್ಯಾಂಕ್ ಬಂಡ್ ರೋಡ್, ಅದು ಅಷ್ಟೇ ಮಹಾರಾಜರು ಕೊಟ್ಟಿದ್ದು. ಕೊಟ್ಟಾದ್ಮೇಲೆ ಮಿಕ್ಕಿರೋ ಜಾಗ ಈಗ ಸ್ಲಮ್ಮು. ಅಲ್ಲಿ ಹಿಂಭಾಗ ಇದೆ ನೋಡಿ, ಸದಾಶಿವಪ್ಪನವ್ರ ಆಫೀಸು ಮತ್ತೆ ಕಾಂಪೌಂಡ್ ಆಫ್ ಆಯುರ್ವೇದ ಕಾಲೇಜ್ ಮಧ್ಯ ಇರೋ ಸ್ಲಮ್ಮು, ಇಟ್ ಇಸ್ ನಾಟ್ ಅಕ್ವೈರ್ಡ್. ಅಂಡ್ ದಟ್ ಗಲ್ಲಿ I have handled litigations on that. ಆಮೇಲೆ ಈಗ ಏನಿದೆ ನಮ್ಮ ಬಸ್ ಸ್ಟ್ಯಾಂಡ್ ವಾಸ್ ಎ ಕೆರೆ. ಅಲ್ಲಿ ನಮ್ಮ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇರ್ತಕ್ಕಂಥ ಆಂಜನೇಯ ವ್ಯಾಸರಾಜ್ ಮಠದ್ದು, ವ್ಯಾಸರಾಜ್ ಪ್ರತಿಷ್ಠಾಪನೆ ಅದು. ಹಂಗಾಗಿ ಅದನ್ನ ಉಳಿಸಿದ್ರು. ಈ ಕಡೆಗೆ ಬಂತಲ್ಲ, ಇನ್ಕ್ಲೂಡಿಂಗ್ ಸಂಗಮ್ ಥಿಯೇಟರ್ ಇದ್ದು ಎಲ್ಲ ಮಠಗಳಿಗೆ ಜಾಗ ಕೊಟ್ಟಿದ್ರು ಮಹಾರಾಜರು ಕೆರೆ ದಂಡೆ ಮೇಲೆ. ಪರ್ಕಾಲ್ ಮಠ ಇರ್ಬೋದು, ಅವೆಲ್ಲಾನು, ಆಲ್ ದೋಸ್ ಥಿಂಗ್ಸ್. ಆಕ್ಚುಲ್ ಆಗಿ ವಿಶ್ವೇಶ್ವರ ಆಫೀಸ್ ಇದೆ, ಸರ್ಪಭೂಷಣ ಮಠ ಮೊದ್ಲು ಹಳೇದಿತ್ತು ಬಿಲ್ಡಿಂಗ್, ಅದನ್ನ ಕೆಡವಿ ಹೊಸದ್ ಕಟ್ಟಿದ್ದು. ಸಂಜಯ್ ಗೌಡ್ರ ಆಫೀಸು ಎಲ್ಲ ಅಲ್ಲೇ ಇದ್ದಿದ್ದು. ಅದು ಆಮೇಲೆ ಶಾರದಾ ಹೋಟ್ಲ್ ಇದ್ದಿದ್ದ ಜಾಗ, ಅದು ಒಂದು ಮಠಕ್ಕೆ ಸಂಬಂಧಪಟ್ಟಿದ್ದು. ಶಾರದಾ ಲಾಡ್ಜ್ ಅಂತ ಅದ್ರ ಆಪೋಸಿಟ್ ಇದೆಯಲ್ಲ, ಅದೆಲ್ಲ ಮಠಕ್ಕೆ ಸಂಬಂಧಪಟ್ಟಿದ್ದ ಜಾಗ. ಅದನ್ನ ಟ್ಯಾಂಕ್ ಬಂಡ್ನ ವಿಸ್ತಾರ ಮಾಡಿದಾಗ ಪೋರ್ಷನ್ಸ್ ಆಫ್ ದಿ ಲ್ಯಾಂಡ್ಸ್ ವರ್ ಅಕ್ವೈರ್ಡ್. ಸೊ ದಟ್ ಇಸ್ ದಿ ಹಿಸ್ಟ್ರಿ ಆಫ್ ದಟ್. ಮೈ ಅಂಕಲ್ ಯೂಸ್ ಟು ಸ್ಟೇ ಇನ್ ದಟ್ ಪರ್ಕಾಲ್ ಮಠ್ ಬಿಲ್ಡಿಂಗ್, ವಾಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಆ ಪೂರ್ತಿ ಆ ಎಂಟೈರ್ ಏರಿಯಾ ಇಲ್ಲ. ಸೊ ದೋಸ್ ಆರ್ ದಿ ಥಿಂಗ್ಸ್. ಏನ ಅದು ಒಂದ್ ಕಾಲದಲ್ಲಿ ನೀವು ಇದಕ್ಕೆ ದಾಖಲೆ ಕೇಳಕ್ ಹೋಯ್ತು ಅಂತಂದ್ರೆ ಇವತ್ತಿನ ದಿವಸ ದಾಖಲೆ ಇಲ್ಲ. ಅವರೆಲ್ಲ ಏನಾದ್ರು ಆಗ ಬ್ರಿಟಿಷರ್ಸ್ ಹತ್ರ ಕೆಲಸ ಯಾರು ಮಾಡ್ಕೊಂಡಿದ್ರು, ನಮ್ಮವ್ರೇನೆ ಹೋಗಿ ಅವ್ರ ಹತ್ರ ಜೀತಕ್ಕೋ ಇನ್ನೊಂದಕ್ಕೋ ಇದ್ದಂಥವ್ರು, ದೇ ವರ್ ಆಲ್ ಅಕಾಮಿಡೇಟೆಡ್ ಬಿಯಾಂಡ್ ದಟ್ ಆರ್ಮಿ ಏರಿಯಾ, ದಟ್ ಇಸ್ ಆಫ್ ಕಮರ್ಷಿಯಲ್ ಸ್ಟ್ರೀಟ್. ಆಫ್ ಕಮರ್ಷಿಯಲ್ ಸ್ಟ್ರೀಟ್ ಏನಿತ್ತು ಅದೆಲ್ಲ ಅವ್ರು ಅಲ್ಲಿ ಉಳ್ಕೊಂಡ್ರು. ಹಾಗಾಗಿ ನೀವು ನೋಡಿ, ಅಲ್ಸೂರ್ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲಾನು ಗುಡ್ ನಂಬರ್ ಆಫ್ ಫ್ಯಾಮಿಲಿಯನ್ಸ್ ಆಗುತ್ತೆ. ದೇವರ್ ಆಲ್ ಫ್ರಮ್ ದಟ್ ಪೀರಿಯಡ್ ಅವರಿಂದಿದ್ದು. ಆಸ್ಟಿನ್ ಟೌನ್, ಮತ್ತೊಂದು ಪ್ರೇಸರ್ ಟೌನ್, ಇವೆಲ್ಲ ಏನಿದೆ ಅಲ್ಲೆಲ್ಲ ಬಹಳ ಇದೇ ತರನೇ ಇರೋದು. ಲೇಡಿ ಕರ್ಸನ್ ಹಾಸ್ಪಿಟಲ್ ಅಂತ ಮಾಡಿದ್ರು, ಅದಕ್ಕೇನೋ ಈಗ ಹೊಸದಾಗಿ ಬೇರೆ ಹೆಸರಿಟ್ಟಿದ್ದಾರೆ. ಹೆಸರೇನಿಟ್ರೇನಂತ ಬೌರಿಂಗ್ ಅಂಡ್ ಲೇಡಿ ಕರ್ಸನ್. ನೋಡಿ ಅದ್ರೊಳಗಡೆಗೆಲ್ಲ ಅದು ಹಿಂದೆ ಒಂದ್ ಸಿಸ್ಟಮ್ ಇತ್ತು. ನಿಮ್ಗೆ ಅದರದ್ದು ಕಾಂಪ್ರಹೆಂಡ್ ಮಾಡಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾಡ್ ಸೀನ್ ಮೈ ಫಾದರ್ಸ್ ಆಫೀಸ್. ನಿಮ್ಮ ಸೀನಿಯರ್ ಆಫೀಸ್ ಅಲ್ಲಿತ್ತು, ನಮ್ ಆಫೀಸ್ ಪಕ್ಕ. ಹಿಂದೆ ಏನಿತ್ತು ಗೊತ್ತಾ, ಬಸ್ ಇಳಿದ ತಕ್ಷಣ ಕಕ್ಷಿಕಾರಂಗ್ ಲಾಯರ್ ಆಫೀಸ್ ಕಾಣ್ಬೇಕು.